ನಿನ್ನೆ ಎಲ್ಲರ ಪ್ರಯತ್ನ ಮೂರು ಒಂದು ಜಿಂದಾಲು ಮತ್ತು 2 ಇಂಜಿನಿಯರಿಂಗ್ನಿಂದ ಸತತ ಪ್ರಯತ್ನದಿಂದ ಮತ್ತು ನಮ್ಮ ಕನ್ನಯ್ಯವರು ಮತ್ತು ನಮ್ಮೆಲ್ಲ ಇಲಾಖೆ ಅಧಿಕಾರಿಗಳು ಬೋರ್ಡ್ನವರು ಎಲ್ಲರೂ ಸೇರಿ ಸತತ ಪ್ರಯತ್ನದಿಂದ ನಿನ್ನೆ ಒಂದು ಕ್ರಸ್ಟ್ ಗೇಟನ್ನು ಕೆಳಗಿಳಿಸಿದ್ದೀವಿ. ಅದು 4 ಫೀಟ್ ಇದ್ದಿದ್ದು, ಇನ್ನೂ 4 ಫೀಟ್ ಇದ್ದಿದ್ದು ಇವತ್ತು ಇನ್ನೂ ಕನಿಷ್ಠ 4 ಇಳಿಸ್ಬೇಕು. ನಾವು 4 ಇಳಿಸೋದಕ್ಕೆ ಮೇಲೆ ಒಂದು ನಾವೇನು ಕಂಟ್ರೋಲರ್ ಮೇಲಿತ್ತು ಅದನ್ನು ತೆಗೆದಿದ್ವಿ. ಅಲ್ಲಿ ಗಾಡಿ ಬರೋಕೆ ತೊಂದರೆ ಆಗ್ತೈತಿ. ಈಗ ಅದನ್ನು ಲಿಫ್ಟ್ ಮಾಡಿ ಹೊರಗಡೆ ಕಳಿಸಿದ್ದೀವಿ. ಅದಾದಮೇಲೆ ಈಗ ಕನಿಷ್ಠ 4 ಎಲಿಮೆಂಟ್ಸು ರೆಡಿಯಾಗಿದ್ದಾವೆ. ಒಂದೊಂದಾಗಿ ಇವತ್ತು ಸಾಯಂಕಾಲವರೆಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇಳಿಸ್ಲಿಕ್ಕೆ ಈಗಾಗಲೇ ನಾನು ಅವ್ರ ಜೊತೆಗೆ ಮಾತಾಡಿದ್ದೀನಿ. ಒಂದು 10 ನಿಮಿಷ ನಾನು ಅಲ್ಲೇ ಹೋಗಿ ಭೇಟಿ ಕೊಟ್ಟು ನಾನು ಬೆಂಗಳೂರಿಗೆ ಹೋಗುವಂಥ ಕೆಲಸವನ್ನು ಮಾಡ್ತೀನಿ. ಒಂದಂತೂ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ರೈತರು ಯಾವುದೇ ಆತಂಕ ಪಡೋದ ಅವಶ್ಯಕತೆ ಇಲ್ಲ. ನಾವು ನಿಶ್ಚಿತವಾಗಲೂ ರೈತರ ಪರ ಇದ್ದೀವಿ. ರೈತರಿಗೆ ಶಕ್ತಿ ಮೀರಿ ನೀರು ಹರಿಯುವ ನೀರಿನೊಳಗೆ ಗೇಟ್ ಕುಂದಿಸಿದ್ದು ನನಗನ್ಸಿದ ಮಟ್ಟಿಗೆ ಇತಿಹಾಸದಾಗ ಮೊಟ್ಟ ಮೊದಲನೇ ಒಂದು ಚಾಲೆಂಜ್ ಇದು. ಆ ಚಾಲೆಂಜನ್ನು ಸಕ್ಸಸ್ ಆಗಿದ್ವಿ. ಈಗ 4 ಇಳಿಸೋಕೆ ನಮಗೇನು ಅಷ್ಟು ತೊಂದರೆ ಆಗೋದಿಲ್ಲ. ನಾವು ಇಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಇವತ್ತು ನನಗೇನಾಗಿದೆ ಅಂದರೆ ಇನ್ಫ್ಲೋನು ನಮಗೆ ಜಾಸ್ತಿ ಆಗಿದೆ. ಇದು ಒಂದು ಚಾಲೆಂಜಿಂಗೆ ನಮಗೆ ಇನ್ಫ್ಲೋ ನಮಗೆ ಜಾಸ್ತಿ ಆಗಿದೆ. ಮೇಲೆ ಮಳೆ ಆಗ್ತಾ ಇದೆ. ಕನಿಷ್ಠ 65ರಿಂದ 70 ಸಾವಿರ ಕ್ಯೂಸೆಕ್ಸ್ ಇನ್ಫ್ಲೋ ಜಾಸ್ತಿ ಆಗಿದೆ. ಅದನ್ನು ಪರಿಸ್ಥಿತಿ ನೋಡ್ಕೊಂಡು ನಾವು ಔಟ್ಫ್ಲೋ ಎಷ್ಟು ನೀರು ಬಿಡ್ಬೇಕು ಅನ್ನೋದ್ರ ಬಗ್ಗೆನೂ ಚಿಂತೆಯನ್ನು ಮಾಡ್ತಾಯಿದ್ವಿ. ಯಾಕಂದರೆ ಒಂದು ಸತಿ ನಾವು ಇದನ್ನು ಮಾಡೋ ಹೊತ್ತಿನ ಏನು ಗೇಟ್ಗಳನ್ನ ಇಳಿಸೋ ಹೊತ್ತಿನಾಗ ನೀರಿನ ಪ್ರಮಾಣನೂ ಭಾಳ ಜಾಸ್ತಿ ಆಗಬಾರ್ದಾಗತ್ತೆ. ಆವಾಗ ನಾವು ಔಟ್ಫ್ಲೋ ಜಾಸ್ತಿ ಮಾಡ್ತೀವಿ. ಯಾಕಂದ್ರೆ ಅದನ್ನು ಜಾಸ್ತಿ ಮಾಡಿ ಅದನ್ನು ಇಳಿಸುವಂಥ ಕೆಲಸಕ್ಕೆ ನಾವು ಮುಂದಾಗ್ತೀವಿ ಅನ್ನೋ ಮಾತನ್ನು ನಿಮ್ಗೆ ಹೇಳಿ. ಅದು ಒಂದು ಪೂರ್ಣ ಈಗ ತಾತ್ಕಾಲಿಕವಾಗಿ ಅದು ಬಂದೇ ಆಗುತ್ತೆ. 5 ಎಲಿಮೆಂಟ್ಸ್ ಕುಂತರೆ ಪೂರ್ಣ ಪ್ರಮಾಣದ ನೀರು ಬಂದಾಗುತ್ತೆ. ಉಳಿದ ಗೇಟ್ಗಳನ್ನು ನಾವು ನೀವು ನೀರಿನ ರಭಸ ಇದನ್ನು ನೋಡ್ಕೊಂಡು ನಾವು ಯಾವ ಗೇಟ್ ಹೆಚ್ಚೆಚ್ಚು ಎಷ್ಟು ಮಾಡಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆಲ್ಲ ನೀರಾವರಿ ಇಲಾಖೆ ನಮ್ಮೆಲ್ಲ ಅಧಿಕಾರಿಗಳು ಅದನ್ನು ಪ್ಲಾನ್ ಮಾಡ್ತಾರೆ. ಅದಕ್ಕೆ ತೊಂದರೆ ಸರ್, ಒಂದು ಇದು ನಮಗಾಗತ್ತಂತ ಹಿಂದೆ ನಮಗೆ ಡೌಟ್ ಇತ್ತು. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಮೋದಿ ಮತ್ತು ಅಮಿತ್ ಶಾ ಅವರ ಕೈಗೊಂಬೆ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೈಗೊಂಬೆ ಆಗಿ ಕೆಲಸ ಮಾಡೋದ್ರ ಜೊತೆಗೆ ಇವತ್ತು ರಾಜ್ಯಪಾಲರು ಸಂವಿಧಾನದ ಹತ್ಯೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಯಾಕಂದರೆ ಇವತ್ತು ಮೋದಿಯವ್ರ ಮಾತು ಕೇಳಿ, ಅಮಿತ್ ಶಾ ಅವ್ರ ಮಾತು ಕೇಳಿ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾರಂದರೆ ನಿಜವಾಗಲೂ ಇದು ಭಾಳ ಖೇದವಾದಂಥ ಸಂಗತಿ. ನನಗೆ ಒಂದು ಅನ್ನಿಸ್ತಾ ಇದೆ, ಮೋದಿಯವರು ಮತ್ತು ಅಮಿತ್ ಶಾ ಅವರು ಸೇರಿ 136 ಇದ್ದಂಥ ಶಾಸಕರಿದ್ದಂಥ ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೆ ಇದೆಲ್ಲ ಪ್ಲಾನ್. ನಾನು ಇವತ್ತು ಹೇಳ್ತೀನಿ, ಮುಖ್ಯಮಂತ್ರಿಗಳ ಮೇಲೆ ಸಿದ್ದರಾಮಯ್ಯವ್ರ ಮೇಲೆ ಏನಿದೆ, ಅವರ ಧರ್ಮಪತ್ನಿಯವರ ಹೆಸರ ಮೇಲೆ ಪ್ಲಾಟನ್ನು ತೆಗೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರದ 50-50 ಇವರು ಮಾಡಿದಂಥ ಕಾನೂನಿನೊಳಗನೆ ಅದನ್ನು ತೆಗೆದುಕೊಂಡಿದ್ದು. ಆದರೆ 50-50 ತೊಗೊಂಡಿಲ್ಲ, 38% ಮಾತ್ರ ತೊಗೊಂಡಿದ್ದಾರೆ. ಇದನ್ನೆಲ್ಲವನ್ನು ನೋಡಿದರೆ ಸಿದ್ದರಾಮಯ್ಯನವರ ನೇರವಾದಂಥ ನುಡಿ ಇವತ್ತು MP ಚುನಾವಣೆಯೊಳಗೆ MLA ಚುನಾವಣೆಯೊಳಗೆ ನೇರವಾದಂಥ ನುಡಿ. ಮೋದಿಯವರಿಗೆ ನೇರವಾಗಿ ಮಾತಾಡಿದ್ದು, ಅಮಿತ್ ಶಾ ಅವರಿಗೆ ನೇರವಾಗಿ ಮಾತಾಡಿದ್ದು, BJPಯ ಎಲ್ಲರಿಗೆ ನೇರವಾಗಿ ಮಾತಾಡಿದ್ರೆ ಅವ್ರ ಮೇಲೆ ಶಿಕ್ಷೆ ಕೊಡುವಂಥ ಕೆಲಸಕ್ಕೆ ಇವರು ಮುಂದಾಗಿದ್ದಾರೆ. ಮತ್ತು ಜೊತೆಗೆ ಮುಖ್ಯಮಂತ್ರಿಗಳ ಏನು ಅವರ ಜನಪ್ರಿಯತೆ, 5 ಗ್ಯಾರಂಟಿ ಕೊಟ್ಟಂಥ ಜನಪ್ರಿಯತೆಯನ್ನು ಇವರಿಗೆ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. 100ಕ್ಕೆ 100ರಷ್ಟು ರಾಜ್ಯಪಾಲರ ಆಫೀಸು, ರಾಜ್ಯಪಾಲರು ಇವ್ರನ್ನ ವಜಾ ಮಾಡಬೇಕು. ರಾಜ್ಯಪಾಲರ ಮೊದಲು ಕಳಿಸ್ಬೇಕು ಇವ್ರನ್ನ. ಈ ಕರ್ನಾಟಕದೊಳಗೆ ಇಂಥ ಸಂಸ್ಕೃತಿಯನ್ನು ನಮ್ಮ ರಾಜ್ಯದ ಜನತೆ ಸಹಿಸ್ಕೊಳಂಗಿಲ್ಲ. ಈ 7.5 ಕೋಟಿ ಜನ ಸಹಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ನಾವು ಇವರಿಗೆ ಕಾನೂನು ಹೋರಾಟ ಮಾಡ್ತೀವಿ, ನಾವು ಹೈಕೋರ್ಟ್ಗೂ ಹೋಗ್ತೀವಿ, ಕಾನೂನು ಹೋರಾಟನೂ ಮಾಡ್ತೀವಿ, ನಾವು ಮುಖ್ಯಮಂತ್ರಿಗಳ ಪರ ಇರ್ತೀವಿ. ನಮ್ಮ ಪಕ್ಷದ ಎಲ್ಲ ಶಾಸಕರು ನಾವು ಮುಖ್ಯಮಂತ್ರಿಗಳ ಜೊತೆಗೆ ನಿಲ್ತೀವಿ, ಕಾನೂನಿನೊಳಗೆ ಹೋರಾಟವನ್ನು ಮಾಡ್ತೀವಿ. ಕಾನೂನು ವಿಚಾರದಾಗ ನಾವು ಗೆಲ್ತೀವಿ. ಈ ಸದ್ಯ ಅದ್ರ ಬಗ್ಗೆ ಪ್ರಶ್ನೆ ಬರೋದಿಲ್ಲ. ಸಿದ್ದರಾಮಯ್ಯ ನಮಗೆ ಅದನ್ನೇ ಈ ಸದ್ಯ ನಾವು ಅಲ್ಲಿಗೆ ನಮಗೆಲ್ಲರಿಗೆ ಬರೋಕ್ಕೆ ಹೇಳಿದ್ದಾರೆ. ನಾವು ಹೊರಟಿದ್ದೀವಿ. ಒಂದಂತೂ ಸತ್ಯ, ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗಿರ್ತೀವಿ, ಮುಖ್ಯಮಂತ್ರಿಗಳ ಜೊತೆಗಿರ್ತೀವಿ, ಹೋರಾಟವನ್ನು ಮಾಡ್ತೀವಿ.
ಹೋರಾಟದೊಳಗೆ ಗೆಲ್ತೀವಿ. ಪ್ರಶ್ನೆನೇ ಇಲ್ಲ. ಇದು 100ಕ್ಕೆ 100ರಷ್ಟು ಇದು ರಾಜಕೀಯ ಷಡ್ಯಂತರ. ಇದ್ರಾಗ ಎರಡು ಮಾತನಿಲ್ಲ. ರಾಜ್ಯಪಾಲರು ಪೂರ್ಣ ಪ್ರಮಾಣದ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಕೈಗೊಂಬೆಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಆತಂಕ ಪಡೋಂಥದ್ದು ಏನಿದೆ? ನಾವು ಯಾಕೆ ಆತಂಕ ಪಡೋನು? ಈಗೇನಾರ ಆತಂಕ ಇದ್ರೆ BJPಗೆ ಇರ್ಬೇಕು ಆತಂಕ. ಹಿಂದೇನಾಗಿದೆ? BJP ಅವರು ಯಾವ ಮುಖ ಇಟ್ಕೊಂಡು ನಮ್ಗೆ ರಾಜೀನಾಮೆ ಕೇಳ್ತಾರೆ? ಯಾವ ನೈತಿಕ ಹಕ್ಕಿದೆ? ಇವ್ರು ಹಿಂದೆ ಯಡಿಯೂರಪ್ಪ ಅವ್ರು ಜೈಲಿಗೆ ಹೋದ್ರಲ್ಲ, ಅವಾಗ ವಿಜೇಂದ್ರ ಅವ್ರ ಕೆಲಸ ಏನಿತ್ತು? ನಾವು ಹೇಳೋದಲ್ಲ ಇದು, ಅವ್ರ ಪಕ್ಷದವ್ರು ಹೇಳ್ತಾರೆ. ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು, ಈ ರಾಜ್ಯದ ಮುಖ್ಯಮಂತ್ರಿ BJP ಮುಖ್ಯಮಂತ್ರಿಗಳಾಗಬೇಕಾದ್ರೆ 2,000 ಕೋಟಿ ದುಡ್ಡನ್ನು ಖರ್ಚು ಮಾಡಬೇಕು, ದುಡ್ಡು ಕೊಡ್ಬೇಕು 2,000 ಕೋಟಿ ಅಂತ. ಅಂಥ ಪರಿಸ್ಥಿತಿ ಕಾಂಗ್ರೆಸ್ ಒಳಗಿಲ್ಲ. ಕಾಂಗ್ರೆಸ್ ಒಳಗೆ ಸಿದ್ದರಾಮಯ್ಯನವರ ಜನಪ್ರಿಯತೆ, DK ಶಿವಕುಮಾರ್ ಅವರ ಸಂಘಟನೆ ಶಕ್ತಿಯಿಂದ ಇವತ್ತು ಈ ರಾಜ್ಯದೊಳಗೆ 135ರಿಂದ 136 ಸೀಟ್ಗಳನ್ನು ನಾವು ಗೆದ್ದಿದ್ದೀವಿ. ಅದನ್ನು ಅಸ್ಥಿರಗೊಳಿಸ್ಲಿಕ್ಕೆ ಇದೆಲ್ಲ ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯನವರು ಕುಗ್ಗೋದು ಇಲ್ಲ, ಕುಗ್ಗಂತ ಪ್ರಶ್ನೆ ಇಲ್ಲ. ಇದಕ್ಕೆ ಕಾನೂನಿನೊಳಗೆ ಹೋರಾಟವನ್ನು ಮಾಡ್ತೀವಿ. ತಕ್ಕ ಉತ್ತರವನ್ನು ಕಾನೂನು ಮುಖಾಂತರ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೆ ಶಕ್ತಿ ಕೊಡುವಂಥ ಕೆಲಸ ಶಾಸಕರು 135 ಮಂದಿ ಶಾಸಕರು ಮತ್ತು ನಾವೆಲ್ಲ ಮಂತ್ರಿಗಳು ಸಿದ್ದರಾಮಯ್ಯರ ಜೊತೆಗಿದ್ದೀವಿ. ಅವರಿಗೆ ಯಾವುದೇ ಕಾರಣಕ್ಕೆ ಆತಂಕ ಪಡೋಂಥ ಪ್ರಶ್ನೆನೇ ಇಲ್ಲ. ರಾಜ್ಯಪಾಲರನ್ನ ಇಲ್ಲಿಂದ ಹೋಗ್ಬೇಕು. ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಆ ಹುದ್ದೆಗೆ ಗೌರವ ತರೋಂಥದ್ದಲ್ಲ. ಈಗ ಇತಿಹಾಸದೊಳಗೆ ಇವತ್ತು ಇಂಥ ಕೆಲಸನ ಒಬ್ಬ ಶುದ್ಧ ಹಸ್ತ ಇರುವಂಥ ಮುಖ್ಯಮಂತ್ರಿಗಳ ಮೇಲೆ ಯಾರೋ ಒಬ್ಬರು ಅಬ್ರಾಮ್ ಯಾರು? ಅವರೊಬ್ಬ ಬ್ಲ್ಯಾಕ್ ಮೇಲರ್. ಸುಪ್ರೀಂ ಕೋರ್ಟ್ನೊಳಗೆ ಅವ್ರಿಗೊಂದು ಆದೇಶ ಆಗಿದೆ, 20 ಕೋಟಿ ದಂಡ ಕಟ್ಟಬೇಕಂತಂದು ಹಿಂದೆ ಆದೇಶ ಮಾಡಿದಂಥ ಟಿ.ಎಸ್. ಅಬ್ರಾಮನ್ನ ಮಾತು ಕೇಳ್ಕೊಂಡು 100-200 ಇರುವ ಪುಟದ ಒಂದು ಮಾಹಿತಿ ತಗೊಳ್ಳಾರ್ದೆ, ಅದ್ರ ಬಗ್ಗೆ ತಿಳ್ಕೊಲಾರ್ದೇ ಬೆಳಗ್ಗೆ ಅವ್ರು ಕಂಪ್ಲೇಂಟ್ ಮಾಡ್ತಾರೆ, ಸಾಯಂಕಾಲ 5 ಗಂಟೆಗೆ ಶೋಕಾಸ್ ನೋಟಿಸನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಯಾವ ರೀತಿ ರಾಜ್ಯಪಾಲರ ಆಫೀಸು ಮತ್ತು ರಾಜ್ಯಪಾಲರ ಆಡಳಿತದ ವ್ಯವಸ್ಥೆ ಎಷ್ಟು ಕೇಂದ್ರ ಸರ್ಕಾರದ ಮೋದಿಯವರ ಅಮಿತ್ ಶಾ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ರೆ ಇದನ್ನು ನಾವು ಸಹಿಸ್ಕೊಳ್ಳುವಂತೆ ಸಾಧ್ಯ ಇಲ್ಲ. ಸರ್, BJPಯವರಿಗೆ ಅವ್ರು ಮಾತಾಡ್ತಾರೆ ರೀ, ತಮ್ಮ ಪಕ್ಷ ನೋಡ್ಕೊಳ್ಳಿ. ತಮ್ಮ ಪಕ್ಷ ತಮ್ಮ ತಾಟ್ನೆ ಕತ್ತಿ ಬಿದ್ದೈತೆ, ಮಂದಿ ತಾಟ್ನೆ ನೊಣ ಏನು ನೋಡ್ತಾರ? ಇವತ್ತು ಹೇಳಿದ್ರಲ್ಲ ಯತ್ನಾಳ್ ಅವರು, ಬೆಂಗಳೂರಿಂದ ಮೈಸೂರಿಗೆ ಯಾವ ಮುಖ ಇಟ್ಕೊಂಡು ನೀವು ಪಾದಯಾತ್ರೆ ಮಾಡ್ತೀರಿ, ಭ್ರಷ್ಟಾಚಾರಿಗಳು ನೀವೇ ಅಂತ ನಾನು ಅಂದಿಲ್ಲ. BJPಯ ಅವರ ಪಕ್ಷದ ನಾಯಕರ ಅಂದ್ರಲ್ಲ, ಅದಕ್ಕೆ ಉತ್ತರ ಕೊಡಲಿ ಮೊದಲು ವಿಜೇಂದ್ರ ಅವರು. ನಮಗೇನು ಉತ್ತರ ಕೊಡ್ತಾರೆ? ಈಗಾಗಲೇ ಬೇರೆ CM ಅವರು ಉತ್ತರ ಕೊಟ್ಟಿದ್ದಾರೆ, ಕ್ಯಾಬಿನೆಟ್ ಇಂದನೂ ನಾವು ಉತ್ತರ ಕೊಟ್ಟಿದ್ದೀವಿ. ಕಾನೂನು ನಡೆ ಈಗ ನಾವು ಹೋಗ್ತೀವಿ. ಕಾನೂನು ತಂದರ ಜೊತೆ ಚರ್ಚೆ ಮಾಡ್ತಾರೆ ಮುಖ್ಯಮಂತ್ರಿಗಳು. ಅವರು ಕಾನೂನನ್ನು ಅರಿತುಕೊಂಡಿದ್ದಾರೆ. ಅವರು LLB ಓದಿದಂಥವ್ರು ಇದ್ದಾರೆ. ಕಾನೂನು ಬಗ್ಗೆ ಅವ್ರಿಗೆ ಚೆನ್ನಾಗಿ ಅರಿವಿದೆ. ಮುಖ್ಯಮಂತ್ರಿಗಳ ಹೋರಾಟ ಯಾವ ರೀತಿ ಹೋರಾಟ ಮಾಡ್ತಾರೋ ಅವ್ರ ಹೋರಾಟಕ್ಕೆ ನಾವು ಅವರ ಜೊತೆಗಿರ್ತೀವಿ. ರಾಜ್ಯದ ಅಧ್ಯಕ್ಷರು ಈಗಾಗಲೇ ನಮಗೆ ಎಲ್ಲ ಮಂತ್ರಿಗಳು ಅಲ್ಲಿ ಇರಬೇಕಂತ ಒಂದು ಸೂಚನೆ ಬಂದಿದೆ. ಕ್ಯಾಬಿನೆಟ್ ಅಂತ ಸೂಚನೆ ಬಂದಿತ್ತು. ಅದಾದಮೇಲೆ ಏನು ಇದಾಗಿದೆ ಅಂತಂತಂದರು. ನಾವಂತೂ ಈಗ ಅಲ್ಲಿ ಬೆಂಗಳೂರಿಗೆ ಹೋಗ್ತೀವಿ, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಮನೆಗೆ ಹೋಗ್ತೀನಿ, ಅವ್ರ ಜೊತೆಗಿರ್ತೀವಿ. ಗಟ್ಟಿಯಾಗಿ ನಿಂತು ಕಾನೂನು ಹೋರಾಟವನ್ನು ಮಾಡ್ತೀವಿ. ಏನು ಕೇಂದ್ರದವರು ಮತ್ತು ರಾಜ್ಯಪಾಲರು ಏನು ಹುನ್ನಾರ ನಡೆಸ್ಯಾರ ಅದಕ್ಕೆ ಕಾನೂನಿನ ಮುಖಾಂತರ ಉತ್ತರವನ್ನು ಕೊಡ್ತೀವಿ. ಎಸ್ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.